ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಬರೋಣ ಅಂತ. ನೋಡಿ, ಅವಳು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಹಾಯ್ ಮಾಡು, ಹೋಗಲಿ. ಹಾಯ್ ಮಾಡು, ಕೋಪ ಮಾಡ್ಕೊಂಡು. ಇವಾಗಂತೂ ಬೇಸಿಗೆ ಇರೋದಕ್ಕೆ ಸ್ವಲ್ಪ ರೆಡಿ ಆಗಿಬಿಟ್ರು ಅಷ್ಟೇ ಸೆಕೆ, ಮುಖ ಎಲ್ಲ ನೆಂದೋಗ್ಬಿಡುತ್ತೆ. ಅಷ್ಟೊಂದು ಬೆವರು ಬರ್ತಾ ಇರುತ್ತೆ ಮುಖದಲ್ಲಿ. ಜಸ್ಟ್ ಕ್ರೀಮ್ ಹಾಕ್ಸ್ಕೊಂಡ್ರು ಅಷ್ಟೇ ಬೆವರು ಬರ್ತಾ ಇರುತ್ತೆ. ಇವಾಗ ಹೊರಟಿದ್ದೀವಿ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ. ಇನ್ನು ಹೊರಟಿದ್ದೀವಿ. ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಹಾಸ್ಪಿಟಲ್ ದೂರ ಇರೋದು, ಹಂಗಾಗಿ ಜೊತೇಲಿ ಹೋಗ್ತಾಯಿದ್ದೀವಿ. ಇವಾಗ ನನ್ನ ಮಗಳು ಮಾತಾಡ್ತಾನೆ ಎಲ್ಲ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಸ್ವಲ್ಪ ಚೆನ್ನಾಗಿ ಜಡೆ ಹಾಕಬೇಕಾಗಿತ್ತಂತೆ. ನಾನು ಸಿಂಪಲಾಗಿ ಒಂದು ರಬ್ಬರ್ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಕೋಪ ಮಾಡ್ಕೊಂಡು ಮಾತಾಡ್ತಾನೆ ಇಲ್ಲ. ಇವತ್ತು ನಮ್ಮ ಮನೆ ಹತ್ರ 2-3 ರೋಸ್ ಬಿಟ್ಟಿತ್ತು, ಮತ್ತು ದಾಸವಾಳ ಹೂವು ಎಲ್ಲ ಚೆನ್ನಾಗಿ ಬಿಡುತ್ತೆ, ಚೆನ್ನಾಗಿ ಬರ್ತಾಯಿತ್ತು. ನಾನು ಅದ್ರ ಹಾಸ್ಪಿಟಲ್ಗೆ ಹೋಗಿ ಬರೋಷ್ಟರಲ್ಲಿ ಯಾರೋ ರೋಸ್ ಹೂವು ಕಿತ್ಕೊಂಡ್ಬಿಟ್ಟಿದ್ರು. ಹೋಗ್ಲಿ ಬಿಡಿ, ಯಾರೋ ಮುಡ್ಕೊಳ್ಳಿ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ. ಬನ್ನಿ ಮೇಡಮ್, ಬೇಗ ಬೇಗ, ಟೈಮ್ ಆಗುತ್ತೆ, ನಡೀರಿ. ಶೂ ಕರೆಕ್ಟಾಗಿ ಹಾಕ್ಕೊಂಡಿದ್ದೀರಾ? ಬಂದೆ. ಇನ್ನು ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಬಂದ್ವಿ ನಾವು. ಆ ಸ್ಕ್ಯಾನಿಂಗ್ ಸೆಂಟರಿಂದ ಪಕ್ಕದಲ್ಲೇ ಹಾಸ್ಪಿಟಲ್ ಕೂಡ ಇರೋದು. ಅಲ್ಲಿಗೆ ತೋರಿಸ್ಕೊಂಡು ಅವ್ರು ಸ್ಕ್ಯಾನ್ ಮಾಡ್ಸೋಕ್ಕೆ ಹೇಳಿದರು, ಹಂಗಾಗಿ ಸ್ಕ್ಯಾನ್ ಮಾಡ್ಸೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ಜನ ಇದ್ದರು, ಹಂಗಾಗಿ 1.5 ಅವರ್ ಟೈಮ್ ಕೊಟ್ಟಿದ್ರು, ಅಷ್ಟಾಗುತ್ತೆ ಟೈಮ್ ಅಂತ. ಸರಿ, ನಾವು ಹೊರಗಡೆ ಹೋಗೋನು, ಮಕ್ಳಿಗೆ ಏನಾದರೂ ಐಸ್ ಕ್ರೀಮ್ ಕೊಡ್ಸ್ಕೊಂಬರೋಣ ಅಂತ ಅಂದ್ಕೊಂಡು ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ನನ್ನ ಫ್ರೆಂಡ್ ಇನ್ನೊಬ್ಳು ಪವಿತ್ರ ಅಂತ ಅವಳು ಬಂದಿದ್ಲು. ನನ್ನ ಫ್ರೆಂಡದು ಚೇತನ ಅಂತ, ಇವತ್ತು ಅವಳದು ಬರ್ತ್ಡೇ ಇದೆ. ಬಟ್ ಇವತ್ತು ನನ್ನ ಜೊತೆಲಿ ಹಾಸ್ಪಿಟಲಿಗೆ ಬಂದಿದ್ದಾಳೆ. ನೋಡಿ, ಅವಳು ಪೇಷಂಟು, ಪಾಪ ಅವಳಿಗೂ ಹುಷಾರಿಲ್ಲ, ಆಪ್ರೇಷನ್ ಆಗಿದೆ, ಬೆಲ್ಟೆಲ್ಲ ಹಾಕ್ಕೊಂಡಿದ್ದಾಳೆ. ಆದರೂ ಪಾಪ ನನ್ನ ಜೊತೆಗೆ ಬಂದಿದ್ಲು. ಇಬ್ಬರು ಬಂದು ಕೂತ್ಕೊಂಡಿದ್ದಾರೆ. ಫ್ರೆಂಡ್ಶಿಪ್ ಅಂದರೆ ಹಿಂಗೇ, ಎಷ್ಟೇ ಕಷ್ಟ ಇದ್ದರೂ, ಯಾವ ಬರ್ತಡೇ ಇರಲಿ, ಫಂಕ್ಷನ್ ಇರಲಿ, ಏನೇ ಇರಲಿ, ಒಬ್ರಿಗೆ ಏನಾದರೂ ಪ್ರಾಬ್ಲಮ್ ಆಯ್ತಂದರೆ ಯಾವುದು ಬೇಡ ನಮಗೆ, ಅವ್ರ ಪ್ರಾಬ್ಲಮಿಗೆ ನಾವು ಹೋಗಬೇಕು ಅಂತ ಬಂದುಬಿಡ್ತಾರೆ ನನ್ನ ಫ್ರೆಂಡ್ಸು. ನಾನು ಹಂಗೆ, ಅವರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಮನೇಲಿ ಇರಲ್ಲ, ನಾನು ಹೋಗ್ಬಿಡ್ತೀನಿ. ಆ ಥರ ಅವ್ರಿಗೆ ಕಷ್ಟ ಆಯಿತು ಅಂದರೆ ನಾನು ಏನೂ ಇರಲ್ಲ ಮನೇಲಿ. ಬಟ್ ಒಂಥರ ನಾವು 3 ಜನ ಫ್ರೆಂಡ್ಶಿಪ್ ಒಂಥರ ಸುಮಾರು ವರ್ಷದಿಂದ ಹಂಗೇ, ಯಾರಿಗೇನೇ ಆದರೂ ಕೂಡ ನಾನು ಬಿಟ್ಕೊಡಲ್ಲ. ಇನ್ನು ಹೊರಗಡೆ ಬಂದು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಎಲ್ಲ ಒಂದೊಂದು ಐಸ್ ಕ್ರೀಮ್ ತೊಗೊಂಡ್ವಿ. ಬಟ್ ಐಸ್ ಕ್ರೀಮು 1 ಅವರಿಂದ ತಿಂದರೂ ಕೂಡ ಖಾಲಿ ಆಗಲ್ವೇನೋ, ಅಷ್ಟು ಕೊಟ್ಟಿದ್ದರು. ಜಸ್ಟ್ 30 ರೂಪೀಸ್ ಅಷ್ಟೇ. ಬಟ್ ಖಾಲಿನೇ ಆಗ್ತಾಯಿಲ್ಲ ಐಸ್ ಕ್ರೀಮ್, ಎಷ್ಟು ತಿಂದರೂ ಖಾಲಿನೇ ಆಗ್ತಾಯಿಲ್ಲ. ಕೊನೆಗೆ ನನ್ನ ಮಗಳು ತಿನ್ನೋಕ್ಕಿಂತ ಮುಂಚೆನೇ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಂದಳು, ತಿನ್ನೋಕ್ಕಾಗಿಲ್ಲ. ನೋಡಿ, ನಾನು ಈಗ ಹಾಸ್ಪಿಟಲಲ್ಲಿ ಬಂದು ಅವಳಿಗೆ ವಿಶ್ ಮಾಡ್ತಾಯಿದ್ದೀನಿ, ಬರ್ತ್ಡೇ ವಿಶ್ ಮಾಡ್ತಾಯಿದ್ದೀನಿ. ಬಟ್ ನೈಟ್ 12 ಗಂಟೆಗೆಲ್ಲ ವಿಶ್ ಮಾಡಿದೆ. ಆಮೇಲೆ ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ, ನನಗೆ ಹುಷಾರಿರಲಿಲ್ಲ ಅಂತ ನಾನು ಹಾಸ್ಪಿಟಲ್ ವಿಶ್ ಮಾಡ್ತಾಯಿದ್ದೀನಿ. ಪಾಪ ಅವಳಿಗೆ ಹುಷಾರಿರಲಿಲ್ಲ, ಕುತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ ಕಾರ್ನಲ್ಲಿ. ಹೆಂಗೋ ಕಷ್ಟ ಬಿದ್ದು ಎಲ್ಲ ತೋರಿಸ್ಕೊಂಡು ಮನೆಗೆ ಬನ್ನಿ, ರಿಪೋರ್ಟ್ ಬರೋದು 4 ಡೇಸ್ ಆಗುತ್ತೆ ಅಂದರು. ಸರಿ ಅಂತ ಅಂದ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ ಪವಿತ್ರದಲ್ಲಿ. ನನಗೇನು ಇಲ್ಲಿ ನಾವು ಹಿಂದೆ ಚೇತು, ನಾನು ಮತ್ತು ಚೇತು ಮಗಳು, ನನ್ನ ಮಕ್ಕಳೆಲ್ಲ ಕುತ್ಕೊಂಡಿದ್ದೀವಿ. ಇನ್ನು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ನನ್ನ ತಂಗಿ ಮನೆ ಹತ್ರ ಬಂದೆ. ಅವರು 2 ಗಿಳಿ ಮರಿ ಸಾಕಿದ್ದಾರೆ, ಚೆನ್ನಾಗಿದ್ದಾವೆ. ಅದು ತುಂಬ 1-2 ವರ್ಷ ಆಯ್ತು ಅನಿಸುತ್ತೆ, ದಪ್ಪನೇ ಆಗಿಲ್ಲ, ಅಷ್ಟಿದ್ದಾವೆ. ಅವಿರೋದೇ ಅದೇ ಥರ, ಬಟ್ ಒಂದು ಸ್ವಲ್ಪ ದಪ್ಪ ಆಗಬೇಕಾಗಿತ್ತೇನೋ ಅನ್ನಿಸ್ತಾಯಿತ್ತು. ಇನ್ನು ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಮಾವಿನಕಾಯಿ ಕೊಟ್ಟಲು ನನ್ನ ತಂಗಿ, ಮಾವಿನಕಾಯಿ ಮತ್ತು ಹಲಸಿನಣ್ಣಲ್ಲೇ ಮಾಡಿರೋದು ಒಬ್ಬಟ್ಟು ಕೂಡ ಮಾಡಿದ್ಲು, ಅದನ್ನು ಕೊಟ್ಟಲು. ಎತ್ಕೊಂಡು ಮನೆ ಹತ್ರ ಬಂದೆ. ಹಾಗೆ ಅವ್ರ ಮಗಳು ಕೂಡ ನಮ್ಮ ಜೊತೆಲೇ ಬಂದುಬಿಟ್ಲು. ಚಿಕ್ಕವಳು, ಇನ್ನೂ 1 ವರ್ಷದ ಮೇಲೆ 7 ತಿಂಗಳಾಗಿದೆ ಅವಳಿಗೆ ಅಷ್ಟೇ. ಅವಳು ನಮ್ಮ ಮನೆಗೆ ಬಂದಳು. ಹಾಲು ಕೊಡ್ತೀನಿ ಅಂದರೆ ಪಟ್ಟ ಅಂತ ಬಂದುಬಿಡ್ತಾಳೆ. ನಾನು ಖಾಲಿ ಡಬ್ಬ ಕೊಟ್ಟಿದ್ದೆ ಸುಮ್ಮನೆ ನೋಡೋಣ ಅಂತ. ಹಾಲು ಕೊಡಲೇನಮ್ಮ ಅಂತಂದರೆ ಸರಿ ಬಂದುಬಿಡ್ತಾಳೆ ಹಾಲು ತೊಗೊಳಕ್ಕೆ. ಇನ್ನು ನನ್ನ ಮಕ್ಕಳಿಗಂತೂ ನನ್ನ ತಂಗಿ ಮಗಳು ಬಂದರೆ ತುಂಬ ಖುಷಿಯಾಗ್ಬಿಡುತ್ತೆ, ಅವಳ ಜೊತೆಲೇ ಆಟಾಡ್ತಾಯಿದ್ದಾಳೆ. ಇವಾಗ ಮಾವಿನಕಾಯಿ ತಂದಿದ್ವಲ್ಲ, ಒಂದು ಸ್ವಲ್ಪ ತಿಂತಾಳೆ. ಅದು ಉಳಿರೋದಕ್ಕೆ ಮುಖ ಎಲ್ಲ ಹೆಂಗೆ ಮಾಡ್ಕೊತಾಳೆ ಅಂದರೆ, ಆದರೂ ತಿಂತಾಳೆ. ಮಾವಿನಕಾಯಿ ಅಂದರೆ ಅವಳಿಗೆ ಇಷ್ಟ ಆಗ್ಬಿಟ್ಟೈತೇನೋ, ತಿಂತಾಯಿದ್ದಾಳೆ. ಅದು ಹುಳಿ ಆಗ್ತಾ ಇರೋದಕ್ಕೆ ಪಾಪ ಮುಖ ಎಲ್ಲ ಹೆಂಗೆ ಮಾಡ್ಕೊಂಬಿಟ್ಟೈತೆ. ಪ್ಲೀಸ್ ಯಾರಿಗಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫುಲ್ ವಿಡಿಯೋ ನೋಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.